ರಾಜ್ಯದಲ್ಲಿ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣಕಾಸಿನ ಗೊಂದಲ ಇನ್ನೂ ಕೂಡ ಬಗೆಹರಿದಂಗೆ ಕಾಣಿಸ್ತಾ ಇಲ್ಲ. 2 ತಿಂಗಳು ಕಳೆದರೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ನಮ್ಮ ಅಕೌಂಟಿಗೆ ಬಿದ್ದಿಲ್ಲ ಅಂತ ಮಹಿಳೆಯರು ಈಗ ಕಿಡಿಕಾರ್ತಾ ಇದ್ದಾರೆ. ಸಚಿವೆ ಕೊಟ್ಟ ಡೆಡ್ಲೈನ್ ಮುಗಿತಿದ್ರು ಕೂಡ ಗೃಹಲಕ್ಷ್ಮಿ ಹಣ ಸುದ್ದಿ ಇಲ್ಲ. ಗೃಹಲಕ್ಷ್ಮಿಯರ ಕೈಗೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಸೇರಿಲ್ಲ. ಅಕ್ಟೋಬರ್ ಮತ್ತು ನವೆಂಬರ್ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ. 2 ತಿಂಗಳ ಹಣವನ್ನ ಬಿಡುಗಡೆ ಆಗದ ಬಗ್ಗೆ ಸದನದಲ್ಲೇ ಒಪ್ಪಿಕೊಂಡಿದ್ದಾರೆ ಸಚಿವೆ. 15 ದಿನಗಳಿಂದ ಪ್ರಕ್ರಿಯೆ ನಡೀತಾ ಇದೆ ಅಂತ ಸಚಿವೆ ಹಾರಿಕೆಯ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇನು ಪ್ರಕ್ರಿಯೆನೋ ಏನೋ ಅರ್ಥ ಆಗ್ತಾ ಇಲ್ಲ ಅಂತ ಮಹಿಳೆಯರು ಕೂಡ ಕಿಡಿಕಾರ್ತಾ ಇದ್ದಾರೆ. ಈ ಕಿಸಾನ್ ಸಮ್ಮಾನ್ ಯೋಜನೆಯೆಲ್ಲ ಒಂದೇ ಒಂದು ತಿಂಗಳು ಕೂಡ ಈ ಥರದ್ದೊಂದು ಟೆಕ್ನಿಕಲ್ ಗ್ಲಿಚ್ಗೆ ಕಾರಣ ಆಗಲಿಲ್ಲ. ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳಿರಲಿ, ಅಮೌಂಟು ಕರೆಕ್ಟ್ ಟೈಮಲ್ಲಿ DBT ಆಗ್ತಾ ಇದೆ. ಬಟ್ ಇದು ಮಾತ್ರ ಹಂಗಿಲ್ಲ. 2 ತಿಂಗಳು ಬರುತ್ತೆ, 1 ತಿಂಗಳು ಬರಲ್ಲ, 3-4 ತಿಂಗಳು ಬರಲ್ಲ, ಈ ಥರದ್ದು ಕತೆ ಆಗಿದೆ. ಇದನ್ನೇ ನಂಬಿಕೊಂಡು ವೋಟ್ ಮಾಡಿದಂತಹ ಮಹಿಳೆಯರು ಈಗ ದಿಕ್ಕೆ ಕಾಣದಂಥ ಸ್ಥಿತಿಯಲ್ಲಿ ಇದ್ದಾರೆ.